ಹಾಯ್ ಗಾಯ್ಸ್, ಇವತ್ತೇನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸೊ ಈಗ ಒಂದು ವಿಡಿಯೋ ಹಾಕ್ತೀನಿ. ಫಸ್ಟ್ ಅದನ್ನ ನೋಡ್ಕೊಂಡು ಬನ್ನಿ. ಫಸ್ಟು ಅನ್ನಿ ಅಲ್ಲ ಏನು ಅಂದ್ರಲ್ಲ ಅನ್ನಿ. ಹೌದಾ, ಸರಿ ಸರ್, ಆಯ್ತು. ಹಿಂಗೆ ಮಾತಾಡಿ ನೀವು, ಆಯ್ತಾ? ನೋಡಿ ಅಣ್ಣ ಏನ್ ಮಾತಾಡ್ತಾರ ನೋಡಿ. ಆಯ್ತು, ದೊಡ್ಡವರಲ್ಲ ಅಣ್ಣ, ನಾನು ತಿರುಗಿಸ್ಕೊಂತ ಇದ್ದೀನಿ, ಹೇಳ್ತಾ ಇದ್ದೀನಿ. ಅಣ್ಣ ನಿಮ್ ಕಾಂಪೌಂಡ್ ಒಳಗೆ ನಾನು ಬಂದಿಲ್ಲ, ಆಯ್ತಾ? ನಾನು ಕ್ರಾಸ್ ತಿರ್ಸ್ಕೊಬೇಕಂತ ನಿಂತಿರೋದು. ಅಮ್ಮನಂತೆ ಅಂಟಿ, ತಪ್ಪು ಅದು. ಹುಡುಗರ ಹತ್ರ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು. ಪೊಲೀಸ್ ಹಾಕ್ಬಿಟ್ರೆ ಕರೆಕ್ಟ್ ಮಾತಾಡ್ಬಾರ್ದು ಅವರು. ಇದಕ್ಕೆ ಒಪ್ಕೊಂತೀನಿ ಅಂಟಿ ಬೇಕು. ಸೊ ಈಗ ಅವರು ನನ್ನ ಹತ್ರ ಜಗಳ ಮಾಡ್ತಿದಾರಲ್ಲ, ಅವರು ಪೊಲೀಸ್ ಅಂತ. ಸೊ ನನಗೆ ಗೊತ್ತಿಲ್ಲ ಗೈಸ್, ನನ್ನ ಪಾಡಿಗೆ ನಾನು ಬರ್ತಾ ಇದ್ದೀನಿ. ನಾನು ಕ್ರಾಸ್ ತಿರ್ಸ್ಕೊಬೇಕಿತ್ತು, ನಾನು ನಿಂತಿದ್ದೆ, ನನ್ನ ಪಾಡಿಗೆ ನಾನು ನಿಂತಿದ್ದೆ. ಸೊ ಅಂಕಲ್ ಅವ್ರು ಬಂದ್ರು, ನಾನು ಹೇಳ್ದು, ಅಂಕಲ್ ನಾನು ಕ್ರಾಸ್ ತಿರ್ಸ್ಕೊಬೇಕು ಅಂಕಲ್, ಹೆಂಗ್ ಹೋಗ್ತೀರಾ ಅಂಕಲ್ ಅಂಕಲ್ ಅಂತ ಕೇಳಿದೆ. ಆ ಕಡೆ ಹೋಗೋ ಸೂಳೆ ಮಗನೆ ಅಂದ್ರು. ನಾನು ಇದನ್ನು ಏನಕ್ಕೆ ಹಿಂಗಂತವ್ರ, ನಾನು ಡೈರೆಕ್ಟ್ ಆಗಿ ಕೇಳಿದೆ, ಏನಕ್ಕೆ ಅಂಕಲ್ ಹಿಂಗಂತಿದ್ದೀರಾ ನೀವು, ಏನಕ್ಕೆ ಹಿಂಗ್ ಮಾತಾಡ್ತಿದ್ದೀರಾ ನೀವು ಅಂತ ನಾನು ಕೇಳಿದೆ. ಸೊ ಅದಕ್ಕೇನೆ ಸೊ ಅವರು ಅಲ್ಲಿ ಗಾಡಿ ನಿಲ್ಸಿ, ಸೊ ಅದೇ ಮಾಮೂಲಿ ಅವರೆಲ್ಲ ಬಂದ್ರಲ್ಲ, ಅವರೆಲ್ಲ ಅವ್ರ ಫ್ಯಾಮಿಲಿನೇ. ಸೊ ಅದಾಗ್ತಿದ್ದಂಗೆ ಹಿಂದ್ಗಡೆ ಒಂದು ಡೋರ್ ಇದೆ. ಸೊ ಆ ಡೋರಿಂದ ಕಂಬಿ ತಗೊಂಡ್ ಬಂದ್ರು ಹೊಡಿಯಕ್ಕೆ. ಹಿಂಗೆಲ್ಲ ಬೈದಾದ್ಮೇಲೆ ಕಂಬಿ ತಗೊಂಡ್ ಬಂದ್ರು. ಸೊ ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಅದಾಗ್ತಿದ್ದಂಗೆನೆ ನಾನು ವಾಪಸ್ ಹೋದೆ, ನನ್ನ ಪಾಡಿಗೆ ನಾನು ಹೋಗಿ ಮತ್ತೆ ನನ್ನ ಪಾಡಿಗೆ ನನ್ನ ಕ್ಯಾನಲ್ಲಿ ನೀರು ಹಿಡ್ಕೊಂಡು. ಸೊ ನಾನು ಹೇಳ್ದೆ, ನಮ್ಮ ಅಧ್ಯಕ್ಷರಿದ್ದಾರೆ. ಸೊ ಅಂದ್ರೆ ನಾವು ಸ್ಟೂಡೆಂಟ್ಸ್ ಅಲ್ವಾ, ಅಧ್ಯಕ್ಷರಿರ್ತಾರೆ, ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ. ನಾನು ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿ, ಅಣ್ಣ ಹಿಂಗ್ ಬೈದ್ರು ಪೊಲೀಸು, ನನ್ನ ಪಾಡಿಗೆ ನಾನು ನಿಂತಿದ್ದೆ, ಹಿಂಗ್ ಅಂದ್ರು, ಕೆಟ್ಟ ಮಾಡ್ದಾಗೆಲ್ಲ ಅಂದ್ಬಿಟ್ರು ನನಗೆ ಅಂತ ನಾನು ಹೇಳಿದ್ದೀನಿ. ಸೊ ವಿಡಿಯೋ ಕಳ್ಸಿದ್ದೀನಿ, ಬಟ್ ಏನು ರಿಯಾಕ್ಷನ್ ಮಾಡಿಲ್ಲ. ಸೊ ವೆಯ್ಟ್ ಮಾಡ್ತೀನಿ. ಸೊ ಸಂಜೆ ಒಳಗೆ ನೋಡೋಣ, ಒಂದು ಸ್ವಲ್ಪ ಬಿಸಿ ಇದೀವಿ ಕಣೋ, ಒಂದು 5 minutes ಅಂತ ಹೇಳಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು. ಓಕೆ ಅಂತ ಹೇಳಿ ನಾನು ಸುಮ್ಮನೆ. ಸೊ ಅದಾಗಿ ಹಂಗೆ ಹೇಳ್ಬಿಟ್ಟು ನೀರು ಹಿಡ್ಕೊಂಡು ನಾನು ಬರ್ತಾ ಇದ್ದೆ. ಸೊ ಬರ್ಬೇಕಾದ್ರೆ ಆ ಪೊಲೀಸ್ ಅಂಕಲ್ಲು ಮತ್ತೆ ಅವ್ರ ಮಕ್ಳು ಇಬ್ರೇನೋ ಇದ್ದಾರೆ. ಸೊ ಮಕ್ಳ ಯಾರೋ ಗೊತ್ತಿಲ್ಲ. ಸೊ ಅಡ್ಡ ಹಾಕಿದ್ರು, ನನ್ನ ಅಡ್ಡ ಹಾಕ್ಬಿಟ್ಟು ಏನಂದ್ರು, ಎಲ್ಲ ಕೇಳಿದ್ರು, ಎಲ್ಲಿರೋದು, ಏನು ಎತ್ತ, ಅದು ಇದು ಅಂತ. ನಾನು ಹೇಳ್ದೆ, ಅಂಕಲ್ ನಾನು ಇಲ್ಲೇ ಇರೋದು, ಕೀಟಣ್ಣವ್ರ ಮನೆ ಅಂತ ಇದೆ. ಸೊ ಅಲ್ಲಿ ನಾನು ಬಾಡಿಗೆಲಿದ್ದೀನಿ, ಬಂದೆ ನವೆಂಬರ್ ತಿಂಗಳಲ್ಲಿ ಬಂದಿದ್ದೀನಿ. ನನ್ನ ಪಾಡಿಗೆ ನಾನು ಇರ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತೀನಿ. ನಾನು ಕೇಳ್ದೆ ನಿಮ್ನ ಅಷ್ಟೇ, ಎಲ್ಲಿಗೆ ಹೋಗೋದು ಅಂತ. ನೀವು ಸೈಡಿಗೆ ಹಿಂಗೋಗೋ ಮುಂದಕ್ಕೆ ಹೋಗೋ ಸುಳೆ ಮಗನೆ ಅಂದ್ರೆ ಹೆಂಗೆ ಅಂಕಲ್ ಅಂತ. ನನಗೆ ದೇವ್ರನಗು ಬೇಜಾರಾಯ್ತು ಗಾಯ್ಸ್. ಹಂಗಂದ್ರೆ ನನಗೆ ತಡೆಯೋಕ್ಕಾಗ್ಲಿಲ್ಲ, ರಿಯಾಕ್ಟ್ ಆದೆ ನಾನು. ಇನ್ನೇನು ಮಾಡಿ, ಏನಕ್ಕೆ ಅಂಕಲ್ ಹಿಂಗಂತಿದ್ದೀರೋ ನೀವು, ಅದು ಇದು ಎಲ್ಲ ಆಯ್ತಲ್ಲ. ಸೊ ಈಗ ನನ್ನ ಗಾಡಿ ಫೋಟೋ, ನನ್ನ ಫೋಟೋ. ಸೊ ಇದು ನಂದು ಆಕ್ಸಿಡೆಂಟ್ ಆಗಿತ್ತಲ್ಲ, ನಾನು ವಿಡಿಯೋ ಹಾಕಿದ್ದೀನಿ, ರೀಲ್ಸ್ ಎಲ್ಲ ಹಾಕಿದ್ದೀನಿ ನೋಡಿ, ಇದು ಆಕ್ಸಿಡೆಂಟ್ ಆಗಿರೋದು. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಸೊ ಆ ಟೈಮಲ್ಲಿ ಅಂದರೆ ನಾನಿಲ್ಲ ಗಾಯ್ಸ್, ಅದರಲ್ಲಿ ನಾನು ಇಲ್ಲ. ಸೊ ಸುಮ್ಮನೆ ಈಗ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಲ್ಲ, ಪ್ರೂಫ್ ಇದೆ ನನ್ನ ಹತ್ರ, ಅವ್ರ ಹತ್ರ ಇಲ್ಲ. ಅದಕ್ಕೇನೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಯಾವುದೋ ವಯಸ್ಸಾದ ಅಜ್ಜಂಗೆ ಏನೋ ಯಾವುದೋ ಗಲಾಟೆ ಆಗಿದೆ. ಸೊ ಅವನು ಸತ್ತೋಗಿದ್ದಾನಂತೆ. ಸೊ ಈಗ ನನ್ನ ಮೇಲೆ ಹೇಳ್ತಾ ಇದ್ದಾರೆ ಏನಂತ ಅಂದರೆ, ಇವನೇನಾದ್ರೂ ಹೊಡೆದ್ನ ನಿಮಗೆ, ಇವನೇನಾದ್ರೂ ಇದನ್ನ ಅಂತ ಸುಮ್ಮನೆ ಎದುರಿಸಕ್ಕೆ ನನಗೆ ಆ ಥರ ಎಲ್ಲ ಕೇಳಿದ್ರು. ಬಟ್ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ. ಸೊ ಆ ಪರಿಸ್ಥಿತಿ. ಸೊ ಇನ್ನು ನಾನು ಪೊಲೀಸವ್ರ ಮೇಲೆ ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಟ್ಟಿದೆ. ಹೆಂಗಿದ್ರು ಕಷ್ಟ ಆಗ್ಬಿಟ್ಟೈತೆ. ಸೊ ಹಂಗಂತ ಪೊಲೀಸವ್ರು ಎಲ್ಲರೂ ಅಂತ ಅಲ್ಲ, ನಮ್ಮ ಚೇತನ್ ಸರ್ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ಕ್ರೈಮ್ ಮಂಜಣ್ಣ, ಚೇತನ್ ಸರ್ ಅವರು ಕ್ರೈಮ್ ಅವರೇ. ಸೊ ಇವರೆಲ್ಲ ಇದ್ದಾರೆ, ಇನ್ನೂ ಅವ್ರಿಗೆ ಕಳಿಸಿಲ್ಲ ಅಣ್ಣ ಹಿಂಗೆ ಮಾತಾಡಿದ್ರು ಅಂತ. ಸೊ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತು, ಅಂದರೆ ನಮ್ಮ ಅಧ್ಯಕ್ಷರು ಇದ್ದಾರಲ್ಲ, ಅವರಿಂದಾನೇ ಹೋದ್ರೆ ಒಂಥರ ಬೆಟರು. ಈಗ ನೋಡಿ, ನಾನು ಒಬ್ಬನೇ ಏನು ಮಾಡೋಕ್ಕಾಗುತ್ತೆ, ಮ್ಯಾಕ್ಸಿಮಮ್ ಅವ್ರ ಮಕ್ಳ ಹತ್ರ ಏನಾದರೂ ಮಾತಾಡೋದ್ರೆ ಇಲ್ದವೆಲ್ಲ ಕೇಸ್ಗಳು ಆಗ್ತಿರ್ಬೇಕಾದ್ರೆ ಅವ್ರು ಮಾಡೋ ಫ್ಯಾಕ್ಟ್ಗಳೇ ಅದು. ಸೊ ಯಾಕಂದ್ರೆ ಇಲ್ದಿಲ್ದವೆಲ್ಲ ಬೇಕಾದ್ರೆ ಯಾಕೆ ಹಾಕ್ತಾರೆ, ಏನು ಮಾತಾಡೋಕ್ಕಾಗಲ್ಲ ಅವ್ರ ಹತ್ರ. ಏನಾದರೂ ಹೇಳಿದ್ರು ತಪ್ಪು, ಸುಮ್ಮನೆ ಇದ್ರೂ ತಪ್ಪು, ನಮ್ಮ ಪಾಡಿ ನಾವು ಹೋದ್ರೂ ತಪ್ಪಾಗೈತೆ. ಅಂದರೆ ಎಲ್ಲ ಪೊಲೀಸ್ ಅಲ್ಲ ಗಾಯ್ಸ್. ನಮ್ಮ ಚೇತನ್ ಸರ್, ನಮ್ಮ ಮಂಜಣ್ಣ ಇದ್ದಾರೆ, ಅವ್ರು ತುಮಕೂರಲ್ಲಿ, ಎಸ್ಪೆಷಲಿ ತುಮಕೂರಲ್ಲಿ. ಸೊ ಒಳ್ಳೆಯವ್ರು ಇದ್ದಾರೆ. ಅಂದರೆ ಅವರು ನಮ್ಮ ಚೇತನ್ ಸರ್ ಹೆಂಗೆ ಅಂದರೆ, ಓಪನ್ ಆಗಿ ಹೇಳ್ತೀನಿ ಕೇಳಿ. ಸೊ ಏನಾದ್ರು ತಪ್ಪು ಮಾಡಿದರೆ ಹೇಳ್ತಾರೆ, ನೀನು ಮಾಡಿರೋ ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಸೊ ತಪ್ಪು ಮಾಡಿಲ್ಲ, ಯಾರೇ ಆಗಿಲ್ಲ ಅವ್ರು ಹಂಗೇನು ಹೇಳೋದು. ನಾನು ಅಬ್ಸರ್ವ್ ಮಾಡಿದ್ದೀನಿ, ಯಾಕಂದರೆ ಜೊತೆಗೆ ಇರ್ತೀನಲ್ಲ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಿಂಗೆ ಮಾಡಿದರೆ ಯಾರೇ ಆಗಿರಲಿ, ಪೊಲೀಸ್ ಅವರೇ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತಾರೆ ಗೈಸ್.
ಸೊ ಅದಕ್ಕೋಸ್ಕರ ಚೇತನ್ ಸರ್ ಮತ್ತೆ ಮಂಜಣ್ಣ ಅವರೆಲ್ಲ ಇಷ್ಟ, ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ, ನಮಗೆ ಪರಿಚಯ. ಸೊ ಇನ್ನೂ ಕಳಿಸಿಲ್ಲ ಅವರಿಗೆ. ಸೊ ಏನಾಗುತ್ತೋ ನೆಕ್ಸ್ಟು ಹೇಳ್ತೀನಿ ನಿಮಗೆ. ಸೊ ಅದಾಗ್ತಿದ್ದಂಗೆ ಇನ್ನೊಂದೇನು ಹೇಳಿದ್ರು ಅಂದರೆ, ಸರ್ ನಾನು ಈಗ ನೀವೆಲ್ಲ ಹಿಂಗೆ ಮಾತಾಡಿದ್ರಲ್ಲ, ನಾನೇನು ಮಾತಾಡೋಕ್ಕಾಗಲ್ಲ ಸರಿ, ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದ್ದೀನಿ. ಸೊ ಏನಾಗುತ್ತೋ ನೀವು ಅವ್ರ ಹತ್ರನೇ ಮಾತಾಡಿ, ನನ್ನ ಹತ್ರ ಮಾತಾಡಬೇಡಿ ಅಂತ ನಾನು ಹೇಳಿದೆ. ಸೊ ಅದಕ್ಕೆ ಅವ್ರೇನು ಹೇಳಿದ್ರು, ಸರಿ ಅದು SP ಬರ್ತಾರಾ, ಸಬ್ ಇನ್ಸ್ಪೆಕ್ಟರ್ ಬರ್ತಾರಾ, ಬರಲಿ ಬಿಡು, ನೋಡಿ ಇದೇ ಮನೆ, ನಾಳೆ ಕರ್ಕೊಂಬ, ಯಾರು ಬರ್ತಾರೋ ಬರಲಿ ಅಂತ ಹೇಳಿದ್ರು. ನೀನೇನು ಮಾತಾಡಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ ಅಲ್ಲಿಂದ ಅಷ್ಟೇ.